Hello, my dear PU aspirants. Welcome to Sahithya Radhana channel. So, today I am going to continue the same 2018 PU lectures previous question paper analysis. ಸೊ ಹಾಗೆ ಯಾರೆಲ್ಲ ಇನ್ನ 3 parts ಅನ್ನ ನೋಡಿಲ್ಲ ಬೇಗ ಬೇಗ ನಿಮ್ಮ ಸ್ಟಡೀಸ್ನ ಶುರು ಮಾಡ್ತಾ ಜೊತೆಯಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಅದ್ರ ಜೊತೆಗೆ ಲಿಟ್ರೇಚರ್ ಕ್ಲಾಸಸ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಕ್ಲಾಸಸ್ ಕೂಡ ಶುರುವಾಗಿದೆ. ಯಾರೆಲ್ಲ ವಾಚ್ ಮಾಡ್ತಾ ಇಲ್ಲ ಬೇಗ ಬೇಗ ನಿಮ್ಮ ಕ್ಲಾಸಸ್ಗಳನ್ನ ನೋಡ್ತಾ ಹೋಗಿ ಅಂತ ಹೇಳ್ತಾ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಸಾಹಿತ್ಯ ಆರಾಧನಾ ಚಾನಲ್. ಲೈಕ್ ಎನಿ ಟೈಮ್ ಸೂನ್ ನೀವೇನ್ ಮಾಡ್ಬೋದು, ನೋಟಿಫಿಕೇಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತಂದ್ರೆ ಅಮೆಂಡ್ಮೆಂಟ್ ರೂಲ್ಸ್ ಅನ್ನ ಈಗ ಆಲ್ರೆಡಿ ಫೈನಲ್ ಮಾಡಿ ಗೆಜೆಟ್ ಮಾಡಲಾಗಿದೆ. ಇನ್ನೇನು ಕೆಇಎ ಅಥವಾ KPSC ಇವೆರಡರಲ್ಲಿ ಯಾವ ಅಥಾರಿಟಿ ನಿಮಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡುತ್ತೆ ಅನ್ನೋದೊಂದು ಬಾಕಿ ಉಳಿದಿದೆ. ಸೊ ಅದನ್ನ ಫೈನಲ್ ಮಾಡಿ ನಿಮ್ಗೆ ಅಪ್ಲಿಕೇಶನ್ ನ ಕರೀತಾರೆ. ಸೊ ಹಾಗಾಗಿ ಯಾರೆಲ್ಲ ಶುರು ಮಾಡಿಲ್ಲ ಬೇಗ ಬೇಗ ಶುರು ಮಾಡಿ. ಸೊ ನಮ್ಗೆ ಇದಕ್ಕಿಂತ ಒಂದು ಖಾತ್ರಿ ಬೇಕಾಗಿಲ್ಲ. ನೀವು ಇವಾಗಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಅಂಡ್ ಡೂ ಲೈಕ್ ಅಂಡ್ ಶೇರ್ ದಿ ವಿಡಿಯೋಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ HSTR, GPSTR ಇರ್ಬೋದು, ನೆಟ್ KCET ಇರ್ಬೋದು, ಎಲ್ಲದಕ್ಕೂ ಕೂಡ ಲಿಟ್ರೇಚರ್ ಕ್ಲಾಸಸ್ ಹೆಲ್ಪ್ ಆಗೋ ರೀತಿ ನಾನು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾವಿಲ್ಲಿವರೆಗೂ ಸುಮಾರು 39 ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ. ಸೊ 40th ಕ್ವೆಶನ್ ಅನ್ನ ನೋಡೋಣ. ಎಸ್, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಸ್ಸೇಯಿಸ್ಟ್ ಅಂತ ಇದೆ. ಗೋಲ್ಡ್ ಸ್ಮಿತ್, ಡಾಕ್ಟರ್ ಜಾನ್ಸನ್, ವಿಲಿಯಂ ಬ್ಲೇಕ್, ಬೇಕನ್ ಅಂತ ಇದೆ. ಸೊ ನಮ್ ಯೂಶುವಲ್ ಆಗಿ ಏನಪ್ಪಾ ಅಂತಂದ್ರೆ ರೈಟರ್ಸ್ ನ ಓದ್ಬೇಕಾದ್ರೆ ಅವ್ರ ಮೇಜರ್ ಫೀಲ್ಡ್ ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತೀವಿ. ಸೊ ಅದನ್ನ ಮಾತ್ರ ಓದ್ಕೊಳ್ತೀವಿ, ಮಿಕ್ಕಿದೆಲ್ಲವನ್ನ ಬಿಟ್ಬಿಡ್ತೀವಿ. ಆದ್ರೆ ನಮಗೆ ಅವರು ಯಾವ್ಯಾವ ಫೀಲ್ಡ್ ಅಲ್ಲೆಲ್ಲ ವರ್ಕ್ ಮಾಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದು ನಮಗೆ ಈ ಕ್ವೆಶನ್ ಇಂದ ತಿಳಿದು ಬರ್ತಾ ಇದೆ. ಈ ರೀತಿನೂ ಕ್ವೆಶನ್ ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ಹಾಗಾದ್ರೆ 4 ಜನದ್ದು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಹಾಗಾದ್ರೆ ಇಲ್ಲಿ ಯಾರು ಎಸ್ಸೇಯಿಸ್ಟ್ ಅಲ್ಲ ಅನ್ನೋದನ್ನ ನೋಡೋಣ. ಓಕೆ, ಸೊ 40th ಕ್ವೆಶನ್. Goldsmith. Goldsmith was a poet, novelist, dramatist, and also an essayist. ಇವರು ಎಲ್ಲ ಫೀಲ್ಡ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಗೋಲ್ಡ್ ಸ್ಮಿತ್ ಆನ್ಸರ್ ಆಗೋದಿಲ್ಲ. ಹಿಸ್ ಮೇಜರ್ ಎಸ್ಸೇಸ್ ಯಾವ್ದಪ್ಪ ಅಂತಂದ್ರೆ ದ ಸಿಟಿಸನ್ ಆಫ್ ದ ವರ್ಲ್ಡ್. ಓಕೆ, ದ ಸಿಟಿಸನ್ ಆಫ್ ದ ವರ್ಲ್ಡ್. ಸೊ ಸಬ್ ಟೈಟಲ್ ಅದಕ್ಕೆ ಏನಂತ ಕರೀತಾರೆ, ಲೆಟರ್ಸ್ ಫ್ರಮ್ ಎ ಚೈನೀಸ್ ಫಿಲಾಸಫರ್ ಅಂತ ಕೂಡ ಕರೀತಾರೆ. And a satirical essay published in 1762. Okay, this essay was published in 1762. So ಮತ್ತೊಂದು ಇಂಪಾರ್ಟೆಂಟ್ ಎಸ್ಸೆ ಯಾವ್ದಪ್ಪ ಅಂದ್ರೆ ಎನ್ಕ್ವೈರಿ ಇಂಟು ದ ಪ್ರೆಸೆಂಟ್ ಸ್ಟೇಟ್ ಆಫ್ ಪೊಲೈಟ್ ಲರ್ನಿಂಗ್ ಇನ್ ಯುರೋಪ್. So that work has published in 1759. Next work, The Whimsical Nature of Modesty. Another work, The Story of Alcandor and Septimius and the other authors, An Ambitious Retirement. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಎಸ್ಸೇಸ್ ಆಗಿರುತ್ತೆ. ಸೊ ಮೆನಿ ಆಫ್ ಗೋಲ್ಡ್ ಸ್ಮಿತ್ಸ್ ಎಸ್ಸೇಸ್ ವರ್ ಪಬ್ಲಿಷ್ಡ್ ಇನ್ ದಿ ಪಬ್ಲಿಕ್ ಲೆಡ್ಜರ್ ಜರ್ನಲ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ NET ಕ್ವೆಶನ್ ಪೇಪರ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿರ್ಬೇಕು, ಈ ರೀತಿಯಾದ ಕ್ವೆಶನ್ಸ್ ಕೂಡ ಕೇಳಿರ್ತಾರೆ. ಅಂಡ್ 2018 ಇಂದ 2024 ಅಂತ ಅಂದ್ರೆ ಲೈಕ್ ಆಲ್ಮೋಸ್ಟ್ 6 years ಆಗಿದೆ. ನೀವು ಆ ಗ್ಯಾಪ್ ಅಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್. ಸೊ ಲೈಕ್ ಯಾರೆಲ್ಲ ಈಗಷ್ಟೇ NET KCET ನ ಪಾಸ್ ಮಾಡ್ಕೊಂಡಿರ್ತೀರಾ, ಆಮೇಲೆ ಲೈಕ್ ತುಂಬಾ ಜನ ಆಲ್ರೆಡಿ ಎಷ್ಟೋ ವರ್ಷಗಳಾಗಿರತ್ತೆ, ಸೊ ಗ್ಯಾಪ್ ಆಗಿರತ್ತೆ. ಹಾಗಾಗಿ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಇರ್ಬೇಕಾಗಿರುತ್ತೆ. ಜನರೇಷನ್ಸ್ ಗ್ಯಾಪ್ ಆಗಿರುತ್ತೆ. ಇತ್ತೀಚೆಗಷ್ಟೇ MA ಮುಗಿಸಿ BEd ಮುಗಿಸಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇರ್ತಾರೆ. ಎಷ್ಟೋ ವರ್ಷಗಳ ಕಾಲ MA ಮುಗಿಸಿ BEd ಮುಗಿಸಿ ವೇಟ್ ಮಾಡೋರು ಇದ್ದಾರೆ. ಹಾಗಾಗಿ ಆ ಜನರೇಷನ್ ಗ್ಯಾಪ್ ಅನ್ನ ಲೈಕ್ ಫಿಲ್ ಮಾಡ್ಬೇಕು ಅಂತಂದ್ರೆ ನೀವು NET ಕ್ವೆಶನ್ ಪೇಪರ್ಸ್ ಕೂಡ ಅಲ್ಲದಲ್ಲೇ ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಅದರ್ ವರ್ಕ್ಸ್, ಗೋಲ್ಡ್ ಸ್ಮಿತ್ ಅವ್ರದ್ದು ಅದರ್ ವರ್ಕ್ಸ್ ಯಾವ್ದಪ್ಪ ಅಂದ್ರೆ ದ ವಿಕಾರ್ ಆಫ್ ವೇಕ್ಫೀಲ್ಡ್. ದಿಸ್ ಇಸ್ ಎ ನಾವೆಲ್ ಪಬ್ಲಿಷ್ಡ್ ಇನ್ 1766. ದಿ ಗುಡ್ ನೇಚರ್ಡ್ ಮ್ಯಾನ್. This is the play published in 1768. She Stoops to Conquer. Okay, She Stoops to Conquer as also a subtitle. ಸೊ ನಿಮ್ಗೆ ಸಬ್ ಟೈಟಲ್ ಗೊತ್ತಿತ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ.
ಅಥವಾ ಸರ್ಚ್ ಮಾಡಿ ನಿಮ್ಗೆ ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ. 1773 ಪಬ್ಲಿಷ್ ಆಗಿದೆ. ದಿಸ್ ಇಸ್ ಆಲ್ಸೋ ಅ ಪ್ಲೇ. Traveler. This is one of the famous poems by Goldsmith. Traveler, okay, or a prospect of society. So this is published in 1764. This is a poem. An elegy on the death of a mad dog. 1766. This is also a poem. The Deserted Village. The Deserted Village is also one of the important poems. Okay, important. Okay, 1717 ಅಲ್ಲಿ ಇದು ಪಬ್ಲಿಷ್ ಆಗಿದೆ. ಹಾಗಾದ್ರೆ ನಮ್ಗೆ ಗೋಲ್ಡ್ ಸ್ಮಿತ್ ಆನ್ಸರ್ ಆಗಿರೋದಿಲ್ಲ. ನೆಕ್ಸ್ಟ್ ಕಮ್ಸ್ ಡಾಕ್ಟರ್ ಜಾನ್ಸನ್. ಅಫ್ ಕೋರ್ಸ್ ಡಾಕ್ಟರ್ ಜಾನ್ಸನ್ ಅಂತ ಬಂದಿದ ತಕ್ಷಣನೇ ಅವರು ಎಸ್ಸೇಯಿಸ್ಟೇ ಆಗಿರ್ತಾರೆ. ಹಿ ರೋಟ್ ಎಸ್ಸೇಸ್ ಫಾರ್ ದಿ ರ್ಯಾಂಬ್ಲರ್ ಅಂಡ್ ದಿ ಐಡ್ಲರ್. ಓಕೆ, ಇಂಪಾರ್ಟೆಂಟ್ ಇದು ರ್ಯಾಂಬ್ಲರ್ ಮತ್ತೆ ಐಡ್ಲರ್. ರ್ಯಾಂಬ್ಲರ್ ಈಸ್ ಬೈ ವೀಕ್ಲಿ ಪಬ್ಲಿಕೇಶನ್. ದಿಸ್ ಇಸ್ ಎ ಜರ್ನಲ್, ವೀಕ್ಲಿ ಟ್ವೈಸ್ ಆಯ್ತಾ, ಬೈ ವೀಕ್ಲಿ ಪಬ್ಲಿಕೇಶನ್. So it was running from 1752 to 52. Then weekly newspaper. Idler ಏನಾಗಿರುತ್ತೆ, ಒಂದು weekly newspaper ಆಗಿರುತ್ತೆ. And he wrote 104 essays for this newspaper. ಸೊ ಹಾಗಾದ್ರೆ ಇದು 1758 ಇಂದ 1760 ವರ್ಗುನು ರನ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಒಂದಷ್ಟು ಎಸ್ಸೇಸ್ ಗಳನ್ನ ಮೆನ್ಷನ್ ಮಾಡಿದೀನಿ. ಪ್ಲೀಸ್ ಟೇಕ್ ಎ ಸ್ಕ್ರೀನ್ ಶಾಟ್. ನಾನು ಇದೆಲ್ಲವನ್ನು ಮೆನ್ಷನ್ ಮಾಡ್ತಾ ಹೋಗಲ್ಲ. ಓಕೆ, ಸೊ ಲೈಕ್ ಮೇಜರ್ ಅಂಡ್ ಮೈನರ್ ಎಲ್ಲ ಎಸ್ಸೇಸ್ ಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಪ್ಲೀಸ್ ಟೇಕ್ ಎ ಸ್ಕ್ರೀನ್ ಶಾಟ್ ಅಂಡ್ ನೋಟ್ ಡೌನ್ ದೀಸ್ ಎಸ್ಸೇಸ್ ಬೈ ಡಾಕ್ಟರ್ ಜಾನ್ಸನ್. ಓಕೆನಾ? ಸೊ ಜಾನ್ಸನ್ ಆಲ್ಸೋ ರೋಟ್ ಪೋಯಟ್ರಿ ಇನ್ಕ್ಲೂಡಿಂಗ್ ದಿ ವ್ಯಾನಿಟಿ ಆಫ್ ಹ್ಯೂಮನ್ ವಿಶಸ್. ಓಕೆ, ದಿಸ್ ಪೋಯಟ್ರಿ published in 1749 and a dictionary. ಡಾಕ್ಟರ್ ಜಾನ್ಸನ್ ಅಂತ ಹೇಳಿದ ತಕ್ಷಣನೇ ನೆನಪಾಗೋದು ಒಂದು ಕ್ರಿಟಿಕಲ್ ಎಡಿಷನ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ and another one is dictionary of the English language 1755. okay, maybe ಡಿಕ್ಷನರಿ ಯಾವಾಗ ಪಬ್ಲಿಷ್ ಆಯಿತು ಅಂತ ಲೈಕ್ 2019 ಆರ್ 20 ನಲ್ಲಿ ಎನಿ ಕ್ವೆಶನ್ ಆಗಿ ಕೇಳಿದ್ರು ಅಂತ ಅನ್ಸುತ್ತೆ. ಓಕೆ, ಸೊ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಇದು ಕೂಡ ಎನ್-ಇ-ಟಿ ಕ್ವೆಶನ್ ಆಗಿ ಬಂದಿತ್ತು 1755. ಓಕೆ, ಸೊ ನೆಕ್ಸ್ಟ್ ಅ ಜರ್ನಿ ಟು ದ ವೆಸ್ಟರ್ನ್ ಐಲ್ಯಾಂಡ್ಸ್ ಆಫ್ ಸ್ಕಾಟ್ಲ್ಯಾಂಡ್. ಸೊ ದಿಸ್ ಒನ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ವರ್ಕ್ಸ್. ಅದೇ ರೀತಿ ರಸೆಲ್ಲಾಸ್ 1759, ಅ ಕ್ರಿಟಿಕಲ್ ಎಡಿಷನ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ ಕೂಡ ಇಂಪಾರ್ಟೆಂಟ್ ವರ್ಕ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬೇಕನ್ ಅಂತ ಬಂದ್ರೆ ಅಫ್ ಕೋರ್ಸ್ ಹಿ ಈಸ್ ಅನ್ ಎಸೇಯಿಸ್ಟ್ ಅಲ್ವಾ. Bacon was an English lawyer, statesman, essayist, historian, intellectual reformer, philosopher, and a champion of modern science. Okay, his all works were focusing on ಮಾಡರ್ನ್ ಸೈನ್ಸ್. ಅದೇ ರೀತಿ ಇವರು ಎಜುಕೇಶನ್ ಬಗ್ಗೆ ತುಂಬಾ ಗಮನ ಕೊಡೋದ್ರಿಂದ ಡೈಲಿ ಲೈಫ್ ಅಲ್ಲಿ ಕಲಿಯುವಂತದ್ದು ಏನೇನೆಲ್ಲ ಇದೆ, ಎಕ್ಸ್ಪೀರಿಯನ್ಸಸ್ ಅನ್ನ ಏನೇನೆಲ್ಲ ಮೂಲಗಳಿಂದ ನಾವು ಪಡ್ಕೊಳ್ತಾ ಹೋಗ್ತೀವಿ, ಅದೆಲ್ಲವನ್ನು ಕೂಡ ಅವರು ಎಸ್ಸೇಸ್ ಆಗಿ ಬರಿತಾ ಹೋಗ್ತಾರೆ. ಸೊ ನಾನೊಂದಷ್ಟು ಇಂಪಾರ್ಟೆಂಟ್ ಎಸ್ಸೇಸ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಆಫ್ ಟ್ರೂತ್, ಆಫ್ ಡೆತ್, ಸೊ ಇದರಿಂದನೂ ಕೂಡ ನಿಮ್ಗೆ ಕೊಟೇಶನ್ಸ್ ಬರೋದು ಇರುತ್ತೆ. ಪ್ಲೀಸ್ ಗೋ ಥ್ರೂ ದಟ್. ಓಕೆ, he has wrote so many essays. ಅದರಲ್ಲಿ ಇದು ಇಂಪಾರ್ಟೆಂಟ್ ಎಸ್ಸೇಸ್ ನಾನಿಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಆಫ್ ಟ್ರೂತ್, ಆಫ್ ಡೆತ್, ಆಫ್ ಯೂನಿಟಿ ಇನ್ ರಿಲಿಜನ್ ಅಥವಾ ಆಫ್ ರಿಲಿಜನ್, ಆಫ್ ರಿವೆಂಜ್, ಆಫ್ ಅಡ್ವರ್ಸಿಟಿ, ಆಫ್ ಸಿಮ್ಯುಲೇಷನ್ ಅಂಡ್ ಡಿಸ್ಸಿಮ್ಯುಲೇಷನ್, ಆಫ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್, ಆಫ್ ಮ್ಯಾರೇಜ್ ಅಂಡ್ ಸಿಂಗಲ್ ಲೈಫ್. ಸೊ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆದಂತಹ ಎಸ್ಸೇಸ್ ಆಗಿರತ್ತೆ. ಸೊ ಹಾಗಾದ್ರೆ ನಮ್ಮ ಆನ್ಸರ್ ಏನಾಗಿರತ್ತೆ? ವಿಲಿಯಂ ಬ್ಲೇಕ್ ಆಗಿರತ್ತೆ. ಯಾಕೆ ಅಂತಂದ್ರೆ ಮಿಕ್ಕವರೆಲ್ಲರೂ ಎಸ್ಸೇಯಿಸ್ಟ್ ಆಗಿರ್ತಾರೆ, ವಿಲಿಯಂ ಬ್ಲೇಕ್ ಪೋಯೆಟ್ ಆಗಿರ್ತಾರೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, a reference to myth or another work of literature in a book is called. ಸೊ ಯೂಶುವಲ್ ಆಗಿ ಒಂದಷ್ಟು ಜನ ರೈಟರ್ಸ್ ಏನ್ ಮಾಡ್ತಾರೆ, ಯೂಶುವಲ್ ಆಗಿ ಮಾಡರ್ನ್ ರೈಟರ್ಸ್ ಏನ್ ಮಾಡ್ತಾರೆ, ತಮ್ಮ ರೈಟಿಂಗ್ಸ್ ನಲ್ಲಿ ಲೈಕ್ ಮಿತ್ ಅನ್ನ ಅಥವಾ ಬೇರೆ ವರ್ಕ್ಸ್ ಅನ್ನ ಏನ್ ಮಾಡಿರ್ತಾರೆ, ಅಡಾಪ್ಟ್ ಮಾಡ್ಕೊಂಡು ಅಥವಾ ಲೈಕ್ ಬಾರೋ ಮಾಡ್ತಾ ಅದ್ರಲ್ಲಿರುವ ಥೀಮ್ಸ್ ಇರ್ಬೋದು, ಕ್ಯಾರೆಕ್ಟರ್ಸ್ ಇರ್ಬೋದು, ಅಥವಾ ಲೈಕ್ ವಾಟ್ ಇಸ್ ಎ ಸ್ಟೋರಿ ಇರ್ಬೋದು, ಇದನ್ನ ತಗೊಂಡು ಏನ್ ಮಾಡಿರ್ತಾರೆ, ಬರ್ದಿರ್ತಾರೆ. ಬಟ್ ಇಟ್ ಈಸ್ ನಾಟ್ ಆನ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಇನ್ಫಾರ್ಮೇಶನ್. ಓಕೆ, ಎಕ್ಸ್ಪ್ಲಿಸಿಟ್ ಆಗಿ ಅವರು ಇದನ್ನ ಬಾರೋ ಮಾಡಿದೀವಿ ಅಂತ ಮೆನ್ಷನ್ ಮಾಡಿರೋದಿಲ್ಲ. ರೀಡರ್ ಹ್ಯಾಸ್ ಟು delved into the information and find out. Okay,
ಸೊ ಪ್ಯಾರಡಾಕ್ಸ್, ಇಲ್ಯೂಷನ್, ಐರನಿ ಮತ್ತೆ ಅಲ್ಯೂಷನ್ ಅಂತ ಇದೆ. ಹಾಗಾದ್ರೆ ಯಾವ ಲಿಟ್ರರಿ ಟರ್ಮ್ ಇಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಆನ್ಸರ್ ಆಗಿರುತ್ತೆ ನೋಡೋಣ. ಓಕೆ, ಎಸ್ 41. A reference to a myth or another work of literature in a book is called an allusion. So ನಮ್ಮ ಆನ್ಸರ್ ಈಗ allusion ಆಗಿರುತ್ತೆ. An allusion is a brief and indirect reference to a person. See, indirect reference, place, event or myth or literary work. So indirect reference ಆಗಿರುತ್ತೆ without explicitly mentioning it. Writer didn't ಅಥವಾ does not explicitly mention it in his work. The reader is expected to recognize and make the connection. ಸೊ ರೀಡರ್ ಓದಬೇಕಾದ್ರೆ ಏನು, ಸೊ ಲೈಕ್ ಅದರಲ್ಲಿ ಯಾವ ಅಲ್ಯೂಷನ್ ಅನ್ನ ತಗೊಂಡಿರ್ತಾರೋ ಅದನ್ನ ಗೆಸ್ ಮಾಡಿ ಕನೆಕ್ಟ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಅದರ ಮೀನಿಂಗ್ ಅವಾಗ ಏನಾಗುತ್ತೆ, ಎಕ್ಸ್ಟ್ರಾ ಆಗತ್ತೆ, ಸಿಂಬಾಲಿಕಲ್ ಲೆವೆಲ್ ಅಲ್ಲಿ ಅದನ್ನ ಬರೆದಿರ್ತಾರೆ. Allusions are often used to adapt the meaning or symbolism to the text. Okay, so this is very important. ಸೊ ಇಲ್ಲಿ ಎಕ್ಸಾಂಪಲ್ಸ್ ನ ಕೂಡ ಕೊಟ್ಟಿದ್ದೀನಿ. ಟಿ.ಎಸ್. ಎಲಿಯಟ್ಸ್ ದ ವೇಸ್ಟ್ ಲ್ಯಾಂಡ್. ವೇಸ್ಟ್ ಲ್ಯಾಂಡ್ ಅಲ್ಲಿ ಟಿ.ಎಸ್. ಎಲಿಯಟ್ ಹ್ಯಾಸ್ ಬಾರೋಡ್ ಸೋ ಮೆನಿ ಅಲ್ಯೂಷನ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಗ್ರೀಕ್ ಮಿಥಾಲಜಿ ಇರಬಹುದು, ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ಇಂದ ಅವ್ರು ಏನ್ ಮಾಡಿದ್ದಾರೆ, ಅಲ್ಯೂಷನ್ ಅನ್ನ ತಗೊಂಡಿದ್ದಾರೆ. ಡಾಂಟೆಸ್ ಡಿವೈನ್ ಕಾಮಿಡಿಯಿಂದನೂ ಕೂಡ ತಗೊಂಡಿದ್ದಾರೆ. ಓಕೆ, ಸೊ ಹೋಲಿ ಗ್ರೇಲ್ ಬಗ್ಗೆ ಸ್ಟೋರಿ ಬರುತ್ತೆ ವೇಸ್ಟ್ ಲ್ಯಾಂಡ್ ಅಲ್ಲಿ, ಅಂಡ್ ಬುದ್ಧಿಸಂ ಬಗ್ಗೆ ಹೇಳ್ತಾರೆ. ಅದೆಲ್ಲವೂ ಕೂಡ ಅಲ್ಯೂಷನ್ ಆಗ್ತಾ ಹೋಗುತ್ತೆ. ಇನ್ ಮೇರಿ ಶೆಲ್ಲೀಸ್ ಫ್ರಾಂಕನ್ಸ್ಟೀನ್, ಡಿಡ್ ಯು ರಿಮೆಂಬರ್ ಫ್ರಾಂಕನ್ಸ್ಟೀನ್? ಇಟ್ ಈಸ್ ನಾವೆಲ್, ಓನ್ಲಿ ಒನ್ ನಾವೆಲ್ ಬೈ ಮೇರಿ ಶೆಲ್ಲಿ. ಸೊ ಲೈಕ್ ಪಿ.ಬಿ. ಶೆಲ್ಲಿ ಮತ್ತೆ ಮೇರಿ ಶೆಲ್ಲಿ ಫೇಮಸ್ ರೈಟರ್ಸ್, ಅದನ್ನ ಕೂಡ ನೀವು ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ. ಓಕೆ, ಸೊ ಇನ್ ಸಬ್ ಟೈಟಲ್ ಯಾವ್ದಾಗಿರುತ್ತೆ, ದ ಮಾಡರ್ನ್ ಪ್ರೊಮೇಥಿಯಸ್ ಅಂತ ಆಗಿರುತ್ತೆ. ಇಟ್ ಈಸ್ ಆನ್ ಅಲ್ಯೂಷನ್ ಟು ದ ಗ್ರೀಕ್ ಮಿತ್ ಆಫ್ ಪ್ರೊಮೇಥಿಯಸ್. ಓಕೆ, ಗ್ರೀಕ್ ಮಿತ್ ಇಂದ ತಗೊಂಡಿರುವಂತ ಪ್ರೊಮೇಥಿಯಸ್. ಹಾಗಾದ್ರೆ ಪ್ರೊಮೇಥಿಯಸ್ ಯಾರು? ಹೂ ಡಿಫೈಡ್ ದಿ ಗಾಡ್ಸ್ ಟು ಬ್ರಿಂಗ್ ಫೈರ್ ಟು ಹ್ಯುಮ್ಯಾನಿಟಿ. ಓಕೆ, ಸೊ ಹಾಗಾದ್ರೆ ಇಲ್ಲಿರುವಂತಹ ಫ್ರಾಂಕನ್ಸ್ಟೀನಿಗೂ ಮತ್ತೆ ಗ್ರೀಕ್ ಮಿಥಾಲಜಿಗೂ ಇರುವಂತಹ ಫ್ರಾಂಕನ್ಸ್ಟೀನಿಗೂ ಏನು ಕನೆಕ್ಷನ್ ಇರುತ್ತೆ, ಪ್ರಾಮಿಥಿಯಸ್ಗೂ ಏನ್ ಕನೆಕ್ಷನ್ ಇರುತ್ತೆ ಅಂತ ರೀಡರ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ದ ಸಿಂಬಾಲಿಕಲ್ ಲೆವೆಲ್ ಆಫ್ ಮೀನಿಂಗ್. ಓಕೆ, ಸೊ ನೆಕ್ಸ್ಟ್ ಇನ್ ಹರ್ಮನ್ ಮೆಲ್ವಿಲ್ಸ್ ಮಾಬಿ ಡಿಕ್, Captain Ahab's obsession with the whale is often seen as an allusion to Shakespeare's King Lear, where Lear similarly becomes consumed by his rage and obsession. Isn't it? ಕಿಂಗ್ ಲಿಯರ್ ಕೂಡ ತನ್ನ ಆಸ್ತಿ ಮತ್ತೆ ಅಧಿಕಾರವನ್ನ ಡಿವೈಡ್ ಮಾಡ್ಬೇಕಾದ್ರೆ ನನ್ನನ್ನ ಯಾರು ತುಂಬಾ ಜಾಸ್ತಿ ಲವ್ ಮಾಡ್ತಾರೆ ಅವರಿಗೆ ನಾನು ಹೆಚ್ಚು ಅಧಿಕಾರ ಮತ್ತೆ ಆಸ್ತಿಯನ್ನ ಕೊಡ್ತೀನಿ ಅಂತ ಅವನು ಡಿಸೈಡ್ ಮಾಡಿ ಏನ್ ಮಾಡ್ತಾನೆ, ಬೇಸ್ಡ್ ಆನ್ ಲವ್ ಹಿ ಡಿವೈಡೆಡ್ ಹಿಸ್ ಪ್ರಾಪರ್ಟಿ ಅಂಡ್ ಪವರ್. ಇಸಂಟ್ ಇಟ್? ಸೊ ಅದೇ ಇಲ್ಲಿ ನಮಗೆ ಏನಾಗುತ್ತೆ, ಮೆಲ್ವಿಲ್ಸ್ ಮಾಬಿಡಿಕ್ ಅಲ್ಲೂ ಕೂಡ ಏಹಾಬ್ನ ಒಬ್ಸೆಷನ್ ನ ಮೂಲಕ ನೋಡಬಹುದಾಗಿದೆ. ಸೊ ಅಲ್ಲಿ ರೀಡರ್ ಏನ್ ಮಾಡ್ಬೇಕು, ಕನೆಕ್ಟ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಓಕೆ, ಸೊ ಇನ್ ಜಾರ್ಜ್ ಆರ್ವೆಲ್ಸ್ 1984, this is also one of the important novels. The phrase big brother is watching you means it is not literally watching you. ಅಂದ್ರೆ ಬಿಗ್ ಬ್ರದರ್ ಅನ್ನೋನು ಎಲ್ಲೋ ನಿಂತ್ಕೊಂಡು ಯಾವಾಗ್ಲೂ ವಾಚ್ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಇಟ್ ಈಸ್ ಅನ್ ಅಲ್ಯೂಷನ್ ಟು ಅಥಾರಿಟೇರಿಯನ್ ರೆಜಿಮ್ಸ್. ಸರ್ವಾಧಿಕಾರತ್ವದಲ್ಲಿ ಯಾವಾಗ್ಲೂ ಹೇಗೆ ಒಬ್ಬ ಸಬ್ಜೆಕ್ಟ್ ತುಂಬಾ ಲೈಕ್ ವಾಟ್ ಇಸ್ ಎ ಡಾಮಿನೇಷನ್ಗೆ ಒಳಗಾಗ್ಬೇಕಾಗಿರತ್ತೆ. ಓಕೆ, ಈಚ್ ಅಂಡ್ ಎವ್ರಿ ಇಸ್ ಆಕ್ಟ್ ಈಸ್ ಅಂಡರ್ ಸರ್ವೇಲೆನ್ಸ್. ಎಲ್ಲ ಅವನ ಲೈಕ್ ಆಕ್ಟ್ ಗಳನ್ನ ಏನ್ ಮಾಡ್ತಿರ್ತಾರೆ, ಆಕ್ಷನ್ಸ್ ಗಳನ್ನ ಏನ್ ಮಾಡ್ತಿರ್ತಾರೆ, ತುಂಬಾ ಅಬ್ಸರ್ವ್ ಮಾಡ್ತಿರ್ತಾರೆ ಅನ್ನೋದು ಇಲ್ಲಿ ಮೀನಿಂಗ್ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ರೆಫರಿಂಗ್ ಸರ್ವೇಲೆನ್ಸ್ ಅಂಡ್ ಕಂಟ್ರೋಲ್ ಸಿಮಿಲರ್ ಟು ದೋಸ್ ಇನ್ ಸ್ಟಾಲಿನಿಸ್ಟ್ ರಷ್ಯಾ. ಆಯ್ತಾ, ರಷ್ಯಾದಲ್ಲಿ ಇದ್ದಂತಹ ಸ್ಟಾಲಿನಿಸ್ಟ್ ಅಧಿಕಾರಕ್ಕೆ ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇರುವಂತದ್ದು ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು ಅಂತ. ಓಕೆನಾ? ಸೊ ನೆಕ್ಸ್ಟ್ ಟರ್ಮ್ ಬಂದು ಪ್ಯಾರಡಾಕ್ಸ್. ಪ್ಯಾರಡಾಕ್ಸ್ ಅಂದ್ರೆ ಏನು, ಅದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀನಿ. ಪ್ಯಾರಡಾಕ್ಸ್ ಈಸ್ ಎ ಲಿಟರರಿ ಡಿವೈಸ್ ವೇರ್ ಎ ಸ್ಟೇಟ್ಮೆಂಟ್
ಅಪಿಯರ್ಸ್ ಟು ಕಾಂಟ್ರಡಿಕ್ಟ್ ಇಟ್ ಸೆಲ್ಫ್, ಅಂದ್ರೆ ಅದಕ್ಕೇನೆ ವಿರುದ್ಧವಾಗಿರುತ್ತೆ, ಬಟ್ ಇಟ್ಸ್ ಮೀನಿಂಗ್ ಈಸ್ ಡಿಫ್ರೆಂಟ್. Upon closer examination reveals a deeper or unexpected truth. ಓಕೆ, ಮೇಲೆ ಓದಿದಾಗ ನಮ್ಗೆ ಏನೋ ಅರ್ಥ ಆಗ್ದೇನೆ ಇರ್ಬೋದು ಅಥವಾ ವಿರುದ್ಧವಾಗಿ ಅರ್ಥ ಆಗ್ಬೋದು, ಬಟ್ ಅದನ್ನ ಡೆಪ್ತ್ ಆಗಿ ಓದಿದಾಗ ಏನಾಗುತ್ತೆ, ಅದರ ನಿಜವಾದ ಅರ್ಥ ನಮಗೆ ತಿಳಿಯುತ್ತೆ. Paradoxes often challenge the reader's thinking by highlighting complexities and ambiguities. Of course, for any ordinary reader, it couldn't revealed itself. ಅಂತಂದ್ರೆ ಅದು ನಮ್ಗೆ ಅರ್ಥನೇ ಆಗೋದಿಲ್ಲ, ಆಯ್ತಾ. ಸೊ ಲೈಕ್ ಸ್ಕಾಲರ್ಸ್ ಆಗಿರ್ಬೋದು, ತುಂಬಾ ಓದಿರೋರ್ಗೆ ಮಾತ್ರ ಅದೇನಾಗ್ತಾ ಹೋಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಮೇಕಿಂಗ್ ದೆಮ್ ರಿಫ್ಲೆಕ್ಟ್ ಆನ್ ದಿ ಅಂಡರ್ಲೈಯಿಂಗ್ ಮೀನಿಂಗ್. ಓಕೆ, ಸೊ ಅದು ಮೇಲ್ಮಟ್ಟಕ್ಕೆ ಬೇರೆ ರೀತಿಯಾಗಿ ಕಂಡ್ರು ಕೂಡ ಅದರ ಒಳಾರ್ಥವೇ ಬೇರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇಡಿಯಮ್ಸ್ ಅಂಡ್ ಫ್ರೇಸಸ್ ನ ನೋಡ್ತೀವಲ್ವಾ, ಅದೇ ರೀತಿ ಪ್ಯಾರಾಡಾಕ್ಸ್ ಕೂಡ ಆಗಿರುತ್ತೆ. ಸೊ ಹಾಗಾದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀನಿ ಇಲ್ಲಿ. ಐ ಮಸ್ಟ್ ಬಿ ಕ್ರೂಯಲ್ ಟು ಬಿ ಕೈಂಡ್. ಸಿ, ಕ್ರೂಯಲ್ ಅನ್ನೋದು ಕೈಂಡ್ ಅನ್ನೋದು ಎರಡು ಕೂಡ ಡೆಡ್ ಆಪೋಸಿಟ್ ವರ್ಡ್ಸ್. ಐ ಮಸ್ಟ್ ಬಿ ಕ್ರೂಯಲ್ ಟು ಬಿ ಕೈಂಡ್. ಹೇಗಾಗುತ್ತೆ? ನಾನು ಕ್ರೂಯಲ್ ಆಗಿದ್ರೆ ಕೈಂಡ್ ಹೇಗಾಗ್ತೀನಿ ಅಲ್ವಾ? ಸೊ ದಿಸ್ ಇಸ್ ಫ್ರಮ್ ಹ್ಯಾಮ್ಲೆಟ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಓಕೆ, ನಿಮ್ಗೆ ಕೊಟೇಶನ್ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. Hamlet says this as he contemplates actions that may seem harsh but are meant to serve a greater purpose. ಅಲ್ವಾ? ಹ್ಯಾಮ್ಲೆಟ್ ಅಲ್ಲಿ ಅವನು ರಿವೆಂಜ್ ನ ತಗೊಳಕ್ಕೆ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ದಟ್ ಈಸ್ ಲೈಕ್ ಕ್ರೂಯಲ್ಟಿನ ತೋರಿಸ್ತಾ ಇರೋದು. ಆದ್ರೆ ಅದೇನ್ ಮಾಡುತ್ತೆ, ಗ್ರೇಟರ್ ಪರ್ಪಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ರಿವೆಂಜ್ ತಗೊಳ್ತಾ ಇರ್ತಾನೆ. ಅವೆಂಜಿಂಗ್ ಹಿಸ್ ಫಾದರ್ಸ್ ಡೆತ್, ಅವನ ತಂದೆಯ ಸಾವಿಗೆ ಅವನು ದ್ವೇಷ ತೀರ್ಸ್ಕೊಳ್ಳೋದು ಅವನ ಉದ್ದೇಶ ಆಗಿರುತ್ತೆ, ಅಂದ್ರೆ ನ್ಯಾಯ ಕೊಡ್ಸೋದಾಗಿರುತ್ತೆ ಅಲ್ಲಿ. ದ ಪ್ಯಾರಡಾಕ್ಸ್ ಹಿಯರ್ ಲೈಸ್ ಇನ್ ದಿ ಐಡಿಯಾ ದಟ್ ಕ್ರೂಯಲ್ಟಿ, ಆಯ್ತಾ, ಅ ನೆಗೆಟಿವ್ ಟ್ರೇಟ್. ಕ್ರೂಯಲ್ಟಿ ಅನ್ನೋದು ಇಲ್ಲಿ ನೆಗೆಟಿವಿಟಿ. ಕ್ಯಾನ್ ಲೀಡ್ ಟು ಕೈಂಡ್ನೆಸ್ ಆರ್ ಜಸ್ಟಿಸ್. ಕೈಂಡ್ನೆಸ್ ಯಾವುದು ಇಲ್ಲಿ? ಪಾಸಿಟಿವ್ ಔಟ್ಕಮ್. ಸೊ ಅವನ ತಂದೆಯ ಸಾವಿಗೆ ನ್ಯಾಯ ಕೊಡೋದೆ ಪಾಸಿಟಿವ್ ಔಟ್ಕಮ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಮೇಲೆ ಒಂದು ಅರ್ಥವನ್ನ ಕೊಟ್ರೆ ಅದರ ಒಳಾರ್ಥವೇ ಬೇರೆ ಆಗಿರುತ್ತೆ. ನೆಕ್ಸ್ಟ್, ಆಲ್ ಅನಿಮಲ್ಸ್ ಆರ್ ಈಕ್ವಲ್ ಬಟ್ ಸಮ್ ಅನಿಮಲ್ಸ್ ಆರ್ ಮೋರ್ ಈಕ್ವಲ್ ದ್ಯಾನ್ ಅದರ್ಸ್. ಇಲ್ಲಿ ನೋಡಿ, ಅನಿಮಲ್ ಫಾರ್ಮ್ ಬೈ ಜಾರ್ಜ್ ಆರ್ವೆಲ್. ಅನಿಮಲ್ ಫಾರ್ಮ್ ಇಂದ ತೆಗೆದಿರುವಂತಹ ಕೊಟೇಶನ್ ಆಗಿರುತ್ತೆ. ಸೊ ಅಲ್ಲಿ ಅನಿಮಲ್ ಫಾರ್ಮ್ ಅಲ್ಲಿ ಏನಾಗಿರುತ್ತೆ, ಪಿಗ್ಸ್ ಏನ್ ಮಾಡಿರ್ತಾರೆ, 7 ರೂಲ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಒಂದೊಂದೇ ಅದನ್ನ ಕಳೀತಾ ಬರ್ತಾರೆ. ಸೊ ಅದರಲ್ಲೇನು ತಮ್ಮ ಅಧಿಕಾರವನ್ನ ತಾವೇ ಎಸ್ಟಾಬ್ಲಿಷ್ ಮಾಡ್ತಾ, ಸೊ ಮಿಕ್ಕ ಎಲ್ಲ ಅನಿಮಲ್ಸ್ ಒಂದಾದ್ರೆ, ಸೊ ಅಧಿಕಾರದಲ್ಲಿ ಇರುವಂತಹ ಸ್ಟಾಲಿನಿಸ್ಟ್ ಅಧಿಕಾರದಲ್ಲಿ ಇರುವಂತಹ ಪಿಗ್ಸ್ ಏನ್ ಮಾಡ್ತಾರೆ, ತಮ್ಮ ಅಧಿಕಾರವನ್ನ ಹೆಚ್ಚು ಅಂತ ಹೇಳ್ಕೊಳ್ಳೋಕೆ ಈ ರೀತಿಯ ಕೊಟೇಶನ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಓಕೆ, ದಿಸ್ ಸ್ಟೇಟ್ಮೆಂಟ್ ಸೀಮ್ಸ್ self contradictory because equality implies that no one can be more equal. ಓಕೆ, ಅಧಿಕಾರದಲ್ಲಿ ಇದ್ದವನು ಏನನ್ನ ಬೇಕಾದ್ರೂ ಎಂಜಾಯ್ ಮಾಡಬಹುದು, ಆದ್ರೆ ಅವನ ಅಧಿಕಾರದ ಕೆಳಗಡೆ ಇರೋರು ಏನ್ ಮಾಡಿರ್ತಾರೆ, ಅವರ ಲಿಮಿಟೇಷನ್ ಅಲ್ಲಿ ಇರಬೇಕು ಅನ್ನೋದಾಗಿರುತ್ತೆ. However, Orwell uses this paradox to expose the hypocrisy of power and corruption of power in totalitarian regimes. Okay, so next andre the child is father of the man. So this is from my heart leaps upon my heart leaps up, sorry, by William Shakespeare, sorry, William Wordsworth ಅವ್ರದ್ದು poem ಇದು. Okay, on the surface level ಅಲ್ಲಿ it is different. This contradicts our understanding of time ಅಲ್ವಾ. ಚೈಲ್ಡ್ ಹೇಗೆ ಫಾದರ್ನ ತಂದೆ ಆಗ್ತಾನೆ, ಫಾದರ್ ಆಫ್ ದಿ ಮ್ಯಾನ್ ಆಗ್ತಾನೆ? ಇಟ್ ಕಾಂಟ್ ಬಿ. ಸೊ ಟೈಮ್ ಲೈನ್ ಏನಾಗುತ್ತೆ, ಉಲ್ಟಾ ಆಗಿ ನಮ್ಗೆ ಕಾಣಿಸುತ್ತೆ. ಬಟ್ ವೇರ್ ದ ಫಾದರ್ ಪ್ರಿಸೀಡ್ಸ್ ದಿ ಚೈಲ್ಡ್, ಬಟ್ ವರ್ಡ್ಸ್ವರ್ತ್ಸ್ ಪ್ಯಾರಾಡಾಕ್ಸ್ ಸಜೆಸ್ಟ್ ದಟ್ ದಿ ಎಕ್ಸ್ಪೀರಿಯನ್ಸಸ್ ಅಂಡ್ ಎಮೋಷನ್ಸ್ ಆಫ್ ಚೈಲ್ಡ್ಹುಡ್ ಶೇಪ್ ಹೂ ವಿ ಬಿಕಮ್ ಆಸ್ ಅಡಲ್ಟ್ಸ್, ಇಸಂಟ್ ಇಟ್? ಸೊ ನಾವು ಚಿಕ್ಕಂದರಿಂದ ಹಿಡಿದು, ಮಗುವಾಗಿದಿಂದ ಹಿಡಿದು, ಸೊ ಒಬ್ಬ ಮ್ಯಾನ್ ಆಗಿ ಬೆಳೆಯೋವರೆಗಿನ ಆ ಎಕ್ಸ್ಪೀರಿಯನ್ಸಸ್ ಎಲ್ಲವನ್ನ ಸೇರಿಸಿ ಒಬ್ಬ ಅಡಲ್ಟ್ ಆಗಿ ನಿಂತ್ಕೊಳ್ತೀವಲ್ವಾ, ಆ ಉದ್ದೇಶವನ್ನ ಇಟ್ಕೊಂಡು
ಲೈಕ್ ವಿಲಿಯಂ ವರ್ಡ್ಸ್ವರ್ತ್ ಏನ್ ಹೇಳಿದ್ದಾರೆ, ದ ಚೈಲ್ಡ್ ಈಸ್ ಫಾದರ್ ಆಫ್ ದ ಮ್ಯಾನ್ ಅಂತ ಹೇಳಿದ್ದಾರೆ. ಓಕೆ, ಸೊ ಮಕ್ಕಳಿಂದ ಹಿಡಿದು ಎಕ್ಸ್ಪೀರಿಯನ್ಸ್ ಬಂದಿರೋದ್ರಿಂದಾನೇ ನಾವು ಅಡಲ್ಟ್ ಆಗಿರೋದು ಅನ್ನೋದು ಅಲ್ಲಿ ಅದರ ಹಿನ್ನೆಲೆ ಆಗಿರುತ್ತೆ. ಸೊ ಹಾಗಾದ್ರೆ ಪ್ಯಾರಾಡಾಕ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್, ಐರನಿ. It is a literary device that contrasts expectations and reality. ಓಕೆ, ಸೊ ರಿಯಾಲಿಟಿನೇ ಬೇರೆ ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಾಗಿರುತ್ತೆ. ಇಟ್ ಕ್ಯಾನ್ ಟೇಕ್ ವೇರಿಯಸ್ ಫಾರ್ಮ್ಸ್ ಇನ್ಕ್ಲೂಡಿಂಗ್ ವೆನ್ ವಾಟ್ ಈಸ್ ಸೆಡ್ ಆರ್ ಡನ್ ಡಿಫರ್ಸ್ ಫ್ರಮ್ ವಾಟ್ ಈಸ್ ಮೆಂಟ್ ಆರ್ ಎಕ್ಸ್ಪೆಕ್ಟೆಡ್ ಅಂತಂದ್ರೆ ಅಲ್ಲಿ ವಾಟ್ ಈಸ್ ಸೆಡ್ ಹೇಳೋದೇ ಬೇರೆ ಆಗಿರುತ್ತೆ, ಆದರೆ ಅದರ ಅರ್ಥವೇ ಬೇರೆ ಆಗಿರುತ್ತೆ. ಡನ್ ಡಿಫ್ರೆಂಟ್ ಅಂದ್ರೆ ಮಾಡ್ತಿರುವಂತ ಕೆಲಸವೇ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಅದರ ಔಟ್ಕಮ್ ಎಕ್ಸ್ಪೆಕ್ಟೇಷನ್ ಬೇರೆ ಆಗಿರುತ್ತೆ. ಅದನ್ನೇ ನಾವು ಐರನಿ ಅಂತ ಕರಿತೀವಿ. ಐರನಿ ಆಫನ್ ಹೈಲೈಟ್ಸ್ ಕಾಂಟ್ರಡಿಕ್ಷನ್ಸ್, ಆಡ್ ಹ್ಯೂಮರ್ ಆರ್ ಪ್ರೊವೋಕ್ ಥಾಟ್ ಅಲ್ವಾ. ಸೊ ಲೈಕ್ ಫಾರ್ ಎಕ್ಸಾಂಪಲ್, ನಾವು ಯಾರನ್ನಾದ್ರೂ ಫನ್ ಮಾಡ್ಬೇಕಾದ್ರೆ ಐರಾನಿಕ್ ಆಗಿ ಹೇಳ್ತೀವಿ ಅಂತ ಹೇಳ್ತೀವಲ್ವಾ, ಅಂದ್ರೆ ನಮ್ಗೆ ಅದರ ಪೂರ್ತಿ ಅರ್ಥ ಗೊತ್ತಿಲ್ಲ ಅಂತಂದ್ರೂ ಲೈಕ್ ಒಂದು ಲೆವೆಲ್ಗೆ ಅದನ್ನ ಅರ್ಥ ಮಾಡ್ಕೊಂಡಿರ್ತೀವಿ. ಓಕೆ, ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ. ಲೈಕ್ ದಿಸ್ ಇಸ್ ನಾಟ್ ಎ ಲೈವ್ ಕ್ಲಾಸ್ ಟು ಆಸ್ಕ್. ಎನಿವೇಸ್, ಸೊ ಲೈಕ್ ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ಅದನ್ನ ವ್ಯಂಗ್ಯ ಅಂತ ಹೇಳ್ತೀವಿ, ಅಥವಾ ವ್ಯಂಗ್ಯವಾಗಿ ಮಾತಾಡ್ತೀವಲ್ವಾ, ಸರ್ಕಾಸ್ಟಿಕ್ ಆಗಿ ಮಾತಾಡ್ತೀವಲ್ವಾ, ಅದನ್ನೇ ನಾವು ಐರನಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ತುಂಬಾ ದಪ್ಪ ಇರೋರಿಗೆ ನೀನ್ ಬಿಡಪ್ಪ ತುಂಬಾ ಸಣ್ಣಕ್ಕಿದೀಯ ಅಂತ ಹೇಳ್ತೀವಿ, ಆದ್ರೆ ನಾವ್ ಹೇಳ್ತಾ ಇರೋಂತ ಅರ್ಥನೇ ಬೇರೆ ಇರುತ್ತೆ, ಮೇಲ್ನೋಟಕ್ಕೆ ಬೇರೆನೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಅವ್ನು ತುಂಬಾ ದಪ್ಪ ಇದ್ದಾನೆ ಅನ್ನೋದನ್ನ ನಾವು ಸರ್ಕಾಸ್ಟಿಕ್ ಆಗಿ ವ್ಯಂಗ್ಯವಾಗಿ ನೀನ್ ಬಿಡಪ್ಪ ತುಂಬಾ ಸಣ್ಣ ಇದೆಯಾ ಅಂತ ಹೇಳ್ತೀವಲ್ವಾ, ಅದನ್ನೇ ನಾವು ಐರನಿ ಅಂತ ಹೇಳೋದು. ಹಾಗಾದ್ರೆ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀನಿ. ಲಿಟ್ರೇಚರ್ ಅಲ್ಲಿ ಐರನಿ ಅನ್ನೋದನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಇನ್ ರೋಮಿಯೋ ಅಂಡ್ ಜೂಲಿಯಟ್ ಬೈ ವಿಲಿಯಂ ಶೇಕ್ಸ್ಪಿಯರ್, ವೆನ್ ಮಾರ್ಕ್ಯೋಶಿಯೋ ಈಸ್ wounded, ಅವನು ಗಾಯ ಆದಾಗ, ಜಗಳ ಆಗತ್ತೆ ರೋಮಿಯೋ ಜೊತೆ, ಅವಾಗ ಗಾಯ ಆದಾಗ ಅವನು ಯಾವ ರೀತಿ ಮಾತಾಡ್ತಾನೆ, ಆಸ್ಕ್ ಫಾರ್ ಮೀ ಟುಮಾರೋ ಅಂಡ್ ಯು ಶಲ್ ಫೈಂಡ್ ಮಿ ಎ ಗ್ರೇವ್ ಮ್ಯಾನ್. ಸೊ ನಾಳೆ ನನ್ನನ್ನ ನೋಡಿದ್ರೆ ನಾನು ಸಮಾಧಿ ಆಗಿರ್ತೀನಿ ಅಂತ ಅವನು ಹೇಳ್ತಾನೆ. ಅಂದ್ರೆ ಆ ಗಾಯ ಆಗಿರುವಂತ ನೋವಿನಲ್ಲಿ, ಅಂದ್ರೆ ಅದ್ರ ಅರ್ಥ ಅವ್ನು ನಾಳೆನೆ ಸತ್ತೋಗ್ತಾನೆ ಅಂತನಾ? ಇಲ್ಲ ಅಲ್ವಾ. ಮಾರ್ಕ್ಯೋಶಿಯೋ ಈಸ್ ಮೇಕಿಂಗ್ ಎ ಪನ್, ಅಂದ್ರೆ ಪನ್ ಅಂತ ಅಂದ್ರೇನು, ಲೈಕ್ ಪ್ಲೇಯಿಂಗ್ ಆನ್ ವರ್ಡ್ಸ್ ಅಂತ ಅರ್ಥ. ಪನ್ ಅಂತ ಅಂದ್ರೆ ಪನ್ ಆನ್ ದ ವರ್ಡ್ ಗ್ರೇವ್. ಓಕೆ, ವಿಚ್ ಮೀನ್ಸ್ ಬೋತ್ ಸೀರಿಯಸ್ ಅಂಡ್ ಎ ಬರಿಯಲ್ ಪ್ಲೇಸ್. ಓಕೆ, ಸೀರಿಯಸ್ ಮತ್ತೆ ಬರಿಯಲ್ ಪ್ಲೇಸ್ ಕೂಡ ಆಗಿರುತ್ತೆ. ಹಿ ಈಸ್ ಸೇಯಿಂಗ್ ಹಿ ವಿಲ್ ಬಿ ಡೆಡ್, ಬಟ್ ಹಿ ಪ್ರೆಸೆಂಟ್ಸ್ ಇಟ್ ಇನ್ ಎ ಲೈಟ್ ಹಾರ್ಟೆಡ್ ಅಥವಾ ಐರಾನಿಕ್ ವೇ. ಓಕೆ, ಸೊ ಐರಾನಿಕ್ ಆಗಿ ಅವನು ಹೇಳುವಂಥದ್ದು. ನೆಕ್ಸ್ಟ್, ಇನ್ ಥಾಮಸ್ ಹಾರ್ಡಿಸ್ ಟೆಸ್ಟ್ ಆಫ್ ದಿ ಡರ್ಬವಿಲ್ಸ್, ಟೆಸ್ ರಿಪೀಟೆಡ್ಲಿ ಸಫರ್ಸ್ ಮಿಸ್ಫಾರ್ಚೂನ್ಸ್ ದಟ್ ಸೀಮ್ ಆರ್ಕೆಸ್ಟ್ರೇಟೆಡ್ ಬೈ ಫೇಟ್. ಓಕೆ, ಸೊ ಅಂದ್ರೆ ವಿಧಿಯ ಪ್ರಕಾರ ಅದು ನಡೀತಾ ಇರುತ್ತೆ, ಆದ್ರೆ ಅದ್ರಲ್ಲಿ ಸಫರ್ ಮಾಡ್ತಾ ಇರೋದು ಯಾರು? ಟೆಸ್. ಡೆಸ್ಪೈಟ್ ಹರ್ ಅಟೆಂಪ್ಟ್ಸ್ ಟು ಕಂಟ್ರೋಲ್ ಅವರ್ ಲೈಫ್, ಅಂದ್ರೆ ಟೆಸ್ ತನ್ನ ಲೈಫ್ ಅಲ್ಲಿ ಏನೇ ಚೇಂಜಸ್ ಮಾಡ್ಕೊಂಡ್ರು ಕೂಡ, ಅವಳು ಯಾವುದೇ ರೀತಿ ಬದುಕೋಕೆ ಪ್ರಯತ್ನ ಪಟ್ರು ಕೂಡ, ವಿಧಿ ಅನ್ನೋದು ಅವಳನ್ನ ಮತ್ತೆ ಎಲ್ಲ ಕರ್ಕೊಂಡು ಹೋಗುತ್ತೆ, ಅವಳು ಸಫರ್ ಮಾಡೋ ಕಡೆನೆ ಕರ್ಕೊಂಡು ಹೋಗುತ್ತೆ. ಸೊ ಅವಳು ಫಸ್ಟ್ ಏನ್ ಮಾಡ್ತಾಳೆ, ತನ್ನ ತಂದೆಗೆ ಹೆಲ್ಪ್ ಆಗ್ಲಿ ಅಂತ ಸೊ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡೋಕ್ ಹೋಗ್ತಾಳೆ, ಅಲ್ಲಿ ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆಗಿ ಆ ಮಗುನ ಸಾಕ್ಬೇಕು ಅಂತ ಅನ್ಕೋತಾಳೆ, ಮಗು ಸತ್ತೋಗುತ್ತೆ. ಸೊ ಅದಾದ್ಮೇಲೆ ಬೇರೆ ಕಡೆ ಅಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ತಾಳೆ. ಸೊ ಅಲ್ಲಿ ಒಂದು ಹಾಲಿನ ಡೈರಿನಲ್ಲಿ ಕೆಲ್ಸಕ್ಕೆ ಸೇರ್ಕೋತಾಳೆ. ಅಲ್ಲಿ ಇನ್ನೊಬ್ಬನ ಆಕ್ಚುಲಿ ಅವಳು ಲವ್ ಮಾಡಿದ್ರು ಕೂಡ ತನ್ನ ಹಿಸ್ಟ್ರಿಯಿಂದಾಗಿ ಅವಳು ಅದನ್ನ ಬಚ್ಚಿಟ್ಕೊಂಡಿರ್ತಾಳೆ. ಬಟ್ ಸೊ ಏಂಜಲ್ ಕ್ಲೇರ್ ಏನ್ ಮಾಡ್ತಾನೆ, ಅವಳನ್ನ ಪ್ರೀತಿಸ್ತಾನೆ, ಏಂಜಲ್ ಕ್ಲೇರ್ ಜೊತೆ ಮದ್ವೆ ಆಗತ್ತೆ. ಸೊ ಅವನು ತನ್ನ ಹಿನ್ನೆಲೆ ಏನೆಲ್ಲ ನಡೆದಿದೆ ಅಂತ ಅವನು ಹೇಳ್ಕೊಳ್ತಾನೆ. ಸೊ ಇದರಿಂದ ನಾನು ಹೇಳ್ಕೊಂಡ್ರೆ ಗಂಡ ಹೆಂಡತಿ ಅನ್ನೋದಕ್ಕೊಂದು ಮೀನಿಂಗ್ ಬರುತ್ತೆ ಅಂತ ತನಗಾಗಿದ್ದ ಹಿಸ್ಟ್ರಿಯನ್ನ ಹೇಳ್ಕೊಳ್ತಾಳೆ. ತನಗ್ ಮಗು ಆಗಿತ್ತು ಅಂತ ಹೇಳಿದಾಗ ಸೊ ಏಂಜಲ್ ಕ್ಲೇರ್ ಅವಳನ್ನ ಬಿಟ್ಟೆ ಹೊರಟೋಗ್ತಾನೆ. ಮತ್ತೆ ಅವಳು ಅದೇ ಪರಿಸ್ಥಿತಿಗೆ ಬರ್ತಾಳೆ. ಸೊ ಮತ್ತೆ ತನ್ನ ಲೈಕ್ ಅವಳನ್ನ ಪ್ರೀತಿಸ್ತಾ ಇದ್ದಂತ ಹಳೆ ಲವ್ವರೇ ಅವಳಗ್ ಮತ್ತೆ ಜೀವನದಲ್ಲಿ ಸಿಗ್ತಾನೆ.
ಸೊ ಅವನಿಂದ ಸಫರ್ ಆಗ್ತಾ ಇರ್ತಾಳೆ. ಮತ್ತೆ ಏಂಜಲ್ ಕ್ಲೇರ್ ಏನ್ ಮಾಡ್ತಾನೆ, ರಿಯಲೈಸ್ ಮಾಡ್ಕೊಂಡು ಅವಳ ಜೀವನಕ್ಕೆ ಬರ್ತಾನೆ. ಆದ್ರೆ ಅವಳೇನ್ ಮಾಡ್ತಾಳೆ, ಸೊ ಲೈಕ್ ವಾಟ್ ಇಸ್ ಎ ಡರ್ಬಾವಿಲ್ ಅನ್ನ ಸಾಯಿಸಿ ಏನ್ ಮಾಡ್ತಾಳೆ, ಏಂಜಲ್ ಕ್ಲೇರ್ ಜೊತೆ ಹೋಗ್ತಾಳೆ. ಸೊ ಫೈನಲ್ ಆಗಿ ಅವಳು ಲೈಕ್ ಡೆತ್ ಸೆಂಟೆನ್ಸ್ ಅನ್ನ ಕೊಡ್ತಾರೆ ಅವಳಿಗೆ. ಸೊ ಈ ರೀತಿ ವೇರಿಯಸ್ ಟೈಪ್ಸ್. ಸೊ ಟೆಸ್ ಆಫ್ ದ ಡರ್ಬವಿಲ್ಸ್, ಟೆಸ್ ಆಫ್ ದಿ ಡರ್ಬವಿಲ್ಸ್ ಅನ್ನೋದಕ್ಕೆ ಒಂದು ಲೈಕ್ ಇನ್ನೊಂದು ಟೈಟಲ್ ಇದೆ. ಹಾಗಾದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ. ಸೊ ಅದು ಆಕ್ಚುಲಿ ಆ ಟೈಟಲ್ ಅನ್ನ ಹಾಕಿರೋದ್ರಿಂದ ಈ ನಾವೆಲ್ ಅನ್ನ ಬ್ಯಾನ್ ಮಾಡಿರ್ತಾರೆ. ಸೊ ಆ ಟೈಟಲ್ ಅನ್ನ ಚೇಂಜ್ ಮಾಡಿ ಥಾಮಸ್ ಹಾರ್ಡಿ ಟೆಸ್ ಆಫ್ ದಿ ಡರ್ಬವಿಲ್ಸ್ ಅಂತ ಕೊಡ್ತಾರೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಫೇಮಸ್ ಟೈಟಲ್. ಓಕೆ, ಪ್ಲೀಸ್ ಸರ್ಚ್ ಅಂಡ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆನಾ. So, cosmic irony emphasizes the cruelty of fate, showing that no matter how much Tess tries, she cannot escape her tragic destiny. Okay, so ಇದು ಡೆಸ್ಟಿನಿನೇ ಅವಳ ಜೀವನದಲ್ಲಿ ಆಟ ಆಡುವಂತಹ ಐರಾನಿಕ್ ವೇ. ಓಕೆನಾ. ಸೊ ನೆಕ್ಸ್ಟ್, ಇನ್ ಜೇನ್ ಆಸ್ಟಿನ್ಸ್ ಪ್ರೈಡ್ ಅಂಡ್ ಪ್ರಿಜುಡೀಸ್, ಮಿಸ್ಟರ್ ಬೆನೆಟ್ ಸರ್ಕಾಸ್ಟಿಕಲಿ ಸೇಸ್, ಅಂದ್ರೆ ವ್ಯಂಗ್ಯವಾಗಿ ಸೇಸ್ ಟು ಮಿಸ್ಸಸ್ ಬೆನೆಟ್, ಯು ವಾಂಟ್ ಟು ಟೆಲ್ ಮೀ ಅಂಡ್ ಐ ಹ್ಯಾವ್ ನೋ ಅಬ್ಜೆಕ್ಷನ್ಸ್ ಟು ಹಿಯರಿಂಗ್ ಇಟ್. ಅಂದ್ರೆ ಅವನು ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇರುವಂತದ್ದು, ಕೇಳಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ, ನೋಡು ಹೇಳೋಣ ಅನ್ನೋ ರೀತಿ ಅವನ್ ಹೇಳ್ತಿರೋದು. ಬಟ್ ಅವನ್ ಏನ್ ಹೇಳ್ತಿದ್ದಾನೆ, ನಿನ್ಗೆ ಹೇಳ್ಬೇಕು ಅನ್ಸ್ತಿದ್ಯಲ್ವಾ, ಸೊ ಹಾಗಾದ್ರೆ ಹೇಳು ಅನ್ನೋ ರೀತಿ ನಮಗೆ ಕಾಣಿಸ್ತಾ ಇದೆ. Though he says he has no objection, his tone makes it clear he does not want to hear it at all. ಓಕೆನಾ. ಸೊ ಐರನಿ ಅಂದ್ರೆ ಈ ರೀತಿಯಾಗಿ ನಮ್ಮ ಲಿಟ್ರೇಚರ್ ಅಲ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್, ಇಲ್ಯೂಷನ್ ಅಂತಂದ್ರೆ ಭ್ರಮೆ. ಅಫ್ಕೋರ್ಸ್ ನಿಮ್ಗೆ ಇದು ಗೊತ್ತೇ ಇದೆ. ಹಾಗಾದ್ರೆ ಲಿಟ್ರೇಚರ್ ಅಲ್ಲಿ ಯಾವ ರೀತಿಯಾಗಿ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಅಂಡ್ ಇಲ್ಯೂಷನ್ ರೆಫರ್ಸ್ ಟು ಅ ಮಿಸ್ಲೀಡಿಂಗ್ ಆರ್ ಡಿಸೆಪ್ಟಿವ್ ಅಂದ್ರೆ ಮೋಸ, ಡಿಸೆಪ್ಟಿವ್ ಅಪಿಯರೆನ್ಸ್ ಆರ್ ಇಂಪ್ರೆಷನ್. It occurs when characters or sometimes readers perceive something that is not truly what it seems. Okay, creating a false sense of reality or expectation. Okay, ಅಂದ್ರೆ ಲೈಕ್ ನಾವ್ ಏನನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ತಾ ಇರ್ತೀವೋ ಅದು ನಿಜ ಆಗಿರೋದಿಲ್ಲ, ಅಥವಾ ಕ್ಯಾರೆಕ್ಟರ್ಸ್ ಏನನ್ನ ನಿಜ ಅನ್ಕೊಂಡು ಆಕ್ಟ್ ಮಾಡ್ತಿರ್ತಾರೋ ಅದು ನಿಜ ಆಗಿರೋದಿಲ್ಲ. ಸೊ ನಿಮ್ಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಎಕ್ಸಾಂಪಲ್ ನ ನೋಡಿ. ಸೊ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಪ್ಪ ಅಂದ್ರೆ ದ ಇಲ್ಯೂಷನ್ ಆಫ್ ಪವರ್ ಇನ್ ಮ್ಯಾಕ್ಬೆತ್ ಬೈ ವಿಲಿಯಂ ಶೇಕ್ಸ್ಪಿಯರ್. Throughout the play, Macbeth is misled by the illusion of power, isn't it? ಪವರ್ ಅನ್ನೋ ಭ್ರಮೇಲೆ ಅವನು ಇಡೀ ನಾಟಕದ ತುಂಬಾ ಆಕ್ಟ್ ಮಾಡ್ತಾ ಇರ್ತಾನೆ. The witches' prophecies give him the false impression that he is invincible and destined for greatness. ಹಾಗಾದ್ರೆ ವಿಚಸ್ ಏನ್ ಹೇಳ್ತಾ ಹೋಗ್ತವೆ, ನೀನು ಲೈಕ್ ಡಂಕನ್ ಸ್ಥಾನಕ್ಕೆ ಬರ್ತೀಯಾ, ನೀನು ಕಿಂಗ್ ಆಫ್ ಸ್ಕಾಟ್ಲೆಂಡ್ ಆಗ್ತೀಯಾ ಅಂತ ಇಲ್ಯೂಷನ್ ಅನ್ನ ಕೊಡ್ತವೆ. ಭ್ರಮ ನಿರಸ, ಲೈಕ್ ಭ್ರಮೆಯಲ್ಲಿ ಅವನು ಬದುಕೋ ರೀತಿಯಾಗಿ ಭರವಸೆಯನ್ನ ಕೊಡ್ತವೆ. ಸೊ ಅಲ್ಲೇನ್ ಮಾಡ್ತಾ ಹೋಗ್ತಾನೆ ಅವನು, ವಿಚಸ್ ನನ್ನನ್ನ ಕಾಪಾಡ್ತಾರೆ, ವಿಚಸ್ ನನಗೆ ಪವರ್ ಕೊಡ್ತಾರೆ ಅಂತ ಅವನು ಅವ್ರು ಹೇಳ್ದಾಗೆಲ್ಲ ನಡ್ಕೊಳ್ತಾ ಹೋಗ್ತಾನೆ. ಸೊ ತನ್ನ ಡೆಸ್ಟಿನಿನ ತಾವನೇ ಬರ್ಕೊಳ್ತಾ ಹೋಗ್ತಾನೆ ಅದ್ರ ಜೊತೆಗೆ. ಸೊ ದ ಇಲ್ಯೂಷನ್ ಆಫ್ ಫ್ರೀ ವಿಲ್. Okay, the illusion of free will in 1984 by George Orwell. The characters in like Orwell's dystopian world believe they have control over their lives. Okay, protagonist ಏನ್ ಮಾಡ್ತಾರೆ, ಸೊ ನಮ್ಗೆ ಹೇಗನ್ಸುತ್ತೋ ನಾವು ಆ ರೀತಿಯಾಗಿ ನಡ್ಕೊಳ್ತಾ ಇದೀವಿ ಅಂತ ಅವ್ರು ಅನ್ಕೊಳ್ತಾರೆ. ಆದ್ರೆ ಅದೇನಾಗಿರತ್ತೆ, ಬಟ್ ಇಟ್ ಇನ್ ರಿಯಾಲಿಟಿ ದೇರ್ ಎವ್ರಿ ಮೂವ್ ಈಸ್ ಮ್ಯಾನಿಪುಲೇಟೆಡ್ ಬೈ ದಿ ಪಾರ್ಟಿ ಅಲ್ವಾ. ಸೊ ಬಿಗ್ ಬ್ರದರ್ ಈಸ್ ವಾಚಿಂಗ್. ಸೊ ಅದ್ರ ಮೇಲೆನೆ ಎಲ್ಲಾ ಕ್ಯಾರೆಕ್ಟರ್ಸ್ ನಡ್ಕೊಳ್ತಾ ಇರ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ದಾನೆ ಅವರು ಪಾರ್ಟಿಯ ಪ್ರಕಾರ ನಡ್ಕೊಳ್ತಾ ಇರ್ತಾರೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಇಲ್ಯೂಷನ್. ಸೊ ನೆಕ್ಸ್ಟ್ ಕ್ವೆಶನ್ ಹಾಗಾದ್ರೆ ನೋಡೋಣ. ಸೊ ಹಾಗಾದ್ರೆ ಆನ್ಸರ್ ಗೊತ್ತಾಯ್ತಲ್ವಾ, ಅಲ್ಯೂಷನ್ ಅನ್ನೋದು ನಮಗೆ ಆನ್ಸರ್ ಆಗಿರತ್ತೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದಟ್? A reference to myth or another work of literature in a book is called allusion. So like T.S. Eliot ಅನ್ನ ನೀವು ನೆನ್ಪಿಟ್ಕೊಂಡ್ರೆ, ಸೊ ಈ ಟರ್ಮ್ ಕೂಡ ನೆನ್ಪಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ನೀವು ಒಂದೊಂದು ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಆ ಟರ್ಮ್ ಏನ್ ಹೇಳ್ತಾ ಇದೆ ಅನ್ನೋದು ಕೂಡ ನಿಮ್ಗೆ ನೆನ್ಪಲ್ಲಿ ಉಳಿಯುತ್ತೆ.
Next, a man fluent in many languages is dash. So many languages ಅನ್ನ ಫ್ಲೂಯೆಂಟ್ ಆಗಿ ಮಾತಾಡೋರನ್ನ ನಾವೇನಂತ ಕರಿತೀವಿ? ಪಾಲಿಗ್ಲಾಟ್, ಮೊನೋಗ್ಲಾಟ್, ಯೂನಿಗ್ಲಾಟ್, ಶ್ರ್ಯೂಡ್. ಹಾಗಾದ್ರೆ ಆನ್ಸರ್ ಏನಾಗಿದೆ ನೋಡೋಣ. ಎಸ್. ಯಾ. ಸೊ ಪಾಲಿಗ್ಲಾಟ್ ಮೀನ್ಸ್ ಸ್ಪೀಕ್ಸ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಹಾಗಾದ್ರೆ ನಮ್ಮ ಉತ್ತರ ಯಾವ್ದಾಗಿರುತ್ತೆ? ಆಪ್ಷನ್. ಓಕೆ, ಆಪ್ಷನ್ ಯಾವುದು ಅಂತ ನೋಡಿಲ್ಲ ನಾನು. ಪಾಲಿಗ್ಲಾಟ್ ಇಸ್ ದಿ ಆನ್ಸರ್. ಓಕೆ, ಯೂನಿಗ್ಲಾಟ್ ಅಥವಾ ಮೋನೋಗ್ಲಾಟ್ ಮೀನ್ಸ್ ಯೂನಿ ಒನ್, ಮೋನೋ ಒನ್. ಓಕೆ, ಸ್ಪೀಕ್ಸ್ ಓನ್ಲಿ ಒನ್ ಲ್ಯಾಂಗ್ವೇಜ್, ಒಂದೇ ಒಂದು ಲ್ಯಾಂಗ್ವೇಜ್ ಅನ್ನ ಮಾತಾಡೋರಿಗೆ ಮೋನೋಗ್ಲಾಟ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಶ್ರ್ಯೂಡ್, astute or clever, especially in practical matters. Okay, so next question is, answer is polyglot. Option A, novella. From which novel is derived? Is a or an dash term. Okay, from which? Yes. Option A, French, Spanish. Option B, option C, Italian. Option D, German. Let's see the answer. Yes. The term novella is derived from the Italian word novella, which means new or news. In Italian, novella was used to refer to short or new tales or stories. So, novella ಅನ್ನೋದಕ್ಕೆ examples ನ ಕೊಟ್ಟಿದ್ದೀನಿ, ಒಂದಷ್ಟು examples ಇಲ್ಲಿ. Animal Farm by George Orwell. So, it is written in 1945. The Metamorphosis by Franz Kafka, 1915. Of Mice and Men by John Steinbeck, 1937. The Strange Case of Dr. Jekyll and Dr. Hyde by Robert Louis Stevenson. So it is published in 1886. Breakfast at Tiffany's by Truman Capote, published in 1958. So this is the information for this question. So hagadre answer is option C, I think. Yes, option C is the correct answer. So I will stop here. Let's continue in the next session.